ಗದಗದ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆ ಪ್ರಕರಣದಲ್ಲಿ ಈಗ ಮಹತ್ವದ ಟ್ವಿಸ್ಟ್ ಒಂದು ನಡೆದಿದೆ. ಸರ್ಕಾರಕ್ಕೆ ನಿಧಿ ಒಪ್ಪಿಸಿ ಹೊಸ ಡಿಮ್ಯಾಂಡ್ ಇಟ್ಟ ಕುಟುಂಬ. ಮನೆ ಪಾಯ ಅಗೆಯುವಾಗ 65 ಲಕ್ಷ ಮೌಲ್ಯದ ಚಿನ್ನಾಭರಣ ಸಿಕ್ಕಿತ್ತು. ರಿತ್ತಿ ಕುಟುಂಬ ಮನೆ ಪಾಯ ಅಗೆಯುವಂತಹ ಸಂದರ್ಭದಲ್ಲಿ ಸಿಕ್ಕಂತಹ ನಿಧಿ ಅದನ್ನ ಸರ್ಕಾರಕ್ಕೆ ಒಪ್ಪಿಸಲಾಯಿತು. ನಿಧಿ ದೊರೆತ ಲಕ್ಕುಂಡಿ ಗ್ರಾಮದಲ್ಲೀಗ ಒಂದು ರೀತಿ ಗೊಂದಲ. ನಿಧಿ ಅಲ್ಲ, ಅದು ಪೂರ್ವಿಕರು ಇರಿಸಿದ್ದ ಚಿನ್ನ ಅನ್ನೋ ಚರ್ಚೆಗಳಾಗ್ತಾ ಇದೆ. ಸಿಕ್ಕ ನಿಧಿ ಪೂರ್ವಜರದ್ದಾಗಿದ್ರೆ ಕೊಡಿ ಅಂತ ಈಗ ಕುಟುಂಬ ಕೇಳ್ತಾ ಇದೆ. ರಿತ್ತಿ ಕುಟುಂಬ ಮನೆ ಪಾಯ ಅಗೆಯುವಂತಹ ಸಂದರ್ಭದಲ್ಲಿ ಆ ಕುಟುಂಬದ 8ನೇ ತರಗತಿಯ ವಿದ್ಯಾರ್ಥಿ ತಾಮ್ರದ ಚೆಂಬಿನಲ್ಲಿ ಸಿಕ್ಕಂತಹ ನಿಧಿಯನ್ನ ಪೊಲೀಸರಿಗೆ ತಿಳಿಸಿದ್ದ. ಅದಾದ ನಂತರ ಅದನ್ನ ಸರ್ಕಾರದ ಸುಪರ್ದಿಗೆ ಕೊಡಲಾಗಿತ್ತು. ಈಗ ಗ್ರಾಮದಲ್ಲಿ ಒಂದು ರೀತಿ ಗೊಂದಲ ಮನೆ ಮಾಡಿದೆ. ಏನ್ ಗೊಂದಲ ಅಂತಂದ್ರೆ, ಅದು ನಿಧಿ ಅಲ್ಲ, ಪೂರ್ವಜರು ಇಟ್ಟಿದ್ದಂತಹ ಚಿನ್ನಾಭರಣ ಅಂತ. ಹಾಗಾಗಿ ಈಗ ಕುಟುಂಬ ಮನವಿ ಮಾಡ್ತಾ ಇದೆ, ಪೂರ್ವಜರದ್ದಾಗಿದ್ರೆ ಅದನ್ನ ಕೊಡಿ ಅಂತ ಕೇಳ್ತಾ ಇದೆ. ಗ್ರಾಮಸ್ಥರೊಂದಿಗೆ ಚರ್ಚೆ, ಗೊಂದಲ ಬಗೆಹರಿಸುವ ಯತ್ನ. ಮನವೊಲಿಕೆಯ ಬಳಿಕ ಚಿನ್ನ ಬೇಡ, ಸರ್ಕಾರದಿಂದ ಸಹಾಯ ಕೊಡಿ ಅಂತ ಮನವಿ ಮಾಡಲಾಗಿದೆ. ಇರೋದಕ್ಕೆ ಮನೆ, ಉದ್ಯೋಗ ಕೊಡಿ ಅಂತ ರಿತ್ತಿ ಕುಟುಂಬ ಹೇಳ್ತಾ ಇದೆ. ರಿತ್ತಿ ಕುಟುಂಬಕ್ಕೆ ಸಹಾಯ ಮಾಡುವಂತೆ ಗ್ರಾಮಸ್ಥರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಇಷ್ಟು ದೊಡ್ಡ ಮಟ್ಟಿಗೆ ಸಿಕ್ಕಂತಹ ಚಿನ್ನ ಯಾರು ವಾಪಸ್ ಕೊಟ್ಟಿಲ್ಲ. ಕುಟುಂಬಕ್ಕೆ ಈಗ ಸರ್ಕಾರ ಸಹಾಯ ಮಾಡಲಿ ಅಂತ ಗ್ರಾಮಸ್ಥರು ಹೇಳ್ತಿದ್ದಾರೆ. ಇದರ ಜೊತೆಗೆ ರಿತ್ತಿ ಕುಟುಂಬದವರು ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಐತಿಹಾಸಿಕ ಲಕ್ಕುಂಡಿಯಲ್ಲಿ ನಿಧಿ ದೊರಕಿರೋದು ಸಾಕಷ್ಟು ಸದ್ದು ಮಾಡಿತ್ತು. ಅದಾದ ನಂತರ ಒಂದಿಷ್ಟು ಬದಲಾವಣೆಗಳಾಗಿರ್ತಕ್ಕಂಥದ್ದು, ಬೆಳವಣಿಗೆ ಆಗಿರ್ತಕ್ಕಂಥದ್ದು. ಚಿನ್ನ ಸಿಕ್ಕಂತಹ ಚಿನ್ನ ಅದು ನಿಧಿ ಅಲ್ಲ ಅನ್ನೋ ಚರ್ಚೆಗಳು ಕೂಡ ಈಗ ಆರಂಭ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಈಗ ನಿನ್ನೆಯಿಂದ ಒಂದಿಷ್ಟು ಮತ್ತು ಬೇರೆ ರೀತಿಯ ಬೆಳವಣಿಗೆ ಏನು ಹೇಳ್ತಾರೆ ಸರ್? ಈಗ ನಮಗೆ ನಮ್ಮ ಊರಿನ ಹಿರಿಯರೊಬ್ಬರು ಫೋನ್ ಮಾಡಿದರು, ಇಲ್ಲ ಇಲ್ಲಿ ಬಂಗಾರ ಸಿಕ್ಕೈತಿ, ಬರ್ರಿ ಜಲ್ದಿ ಬರ್ರಿ ಸರ್ ಅಂತೇಳಿ ಫೋನ್ ಮಾಡಿದರು. ಅದ್ರ ತಕ್ಷಣ ನಾನು ಶನಿವಾರ ಬಂದ ತಕ್ಷಣ ನಾನು ಮಾನ್ಯ ಸಚಿವರಾದಂಥ H.K. ಪಾಟೀಲ್ ಸಾಹೇಬರಿಗೆ ಫೋನ್ ಮಾಡಿದೆ. ಈ ಥರ ಆಗಿದೆ ನಮ್ಮ ಲಕ್ಕುಂಡಿಯಲ್ಲಿ ಅಂತೇಳಿ. ನಂತರ ಮಾನ್ಯ ಶಾಸಕರಾದ C.C. ಪಾಟೀಲ್ ಅವರಿಗೂ ವರದಿ ಒಪ್ಪಿಸಿದ್ವಿ. ಅವರು ಕೂಡಲೇ ತಕ್ಷಣ H.K. ಪಾಟೀಲ್ ಸಾಹೇಬರು ಜಿಲ್ಲಾಡಳಿತಕ್ಕೆ ಫೋನ್ ಮಾಡಿ ಜಿಲ್ಲಾಡಳಿತದ ಎಲ್ಲ ಹಿರಿಯ ಅಧಿಕಾರಿಗಳನ್ನು ಕಳಿಸ್ಕೊಟ್ರೆ ಏನು ನಮ್ಮ ಕರ್ನಾಟಕ ರಾಜ್ಯದ ಖಜಾನೆಯ ಒಂದು ಏನು ನಿಯಮಾವಳಿ ಪ್ರಕಾರ ಇಂಥದ್ದು ನಿಧಿ ಸಿಕ್ಕರೆ ಯಾವ ಥರ ಅದನ್ನು ಮುಂದುವರಿಸ್ಬೇಕು ಕೆಲಸನ ಅಂತೇಳಿ ಅದ್ರ ಪ್ರಕಾರ ಅದನ್ನು ಪಂಚನಾಮೆ ಮಾಡಿ ಎಲ್ಲ ಊರಿನ ಹಿರಿಯರ ಸಮಕ್ಷಮ ಅದನ್ನು ತೊಗೊಂಡು ಬಂದು ತೂಕ ಮಾಡಿ ಅದನ್ನು ಸರ್ಕಾರಕ್ಕೆ ಮಾನ್ಯ ಪ್ರಜ್ವಲ್ ಅವರು ಅವರ ಕುಟುಂಬಸ್ಥರು ಎಲ್ಲರೂ ಕೂಡಿ ಸಲ್ಲಿಸಿದರು. ಇದು ನಿನ್ನೆ ಮಧ್ಯಾಹ್ನದ ಮೇಲೆ ASI ಅಧಿಕಾರಿಯಾದಂಥ ರಮೇಶ್ ಮೂಲಿಮನಿಯವರು ಏನೋ ಇಲ್ಲಿ ಲಕ್ಕುಂಡಿಗೆ ಬಂದು ಅದು ನಿಧಿ ಅಲ್ಲ ಅಂತೇಳಿ ಒಂದು ಗೊಂದಲ ಸೃಷ್ಟಿ ಮಾಡಿ ಹೋಗ್ಯಾರ. ಯಾಕಂದರೆ ಅವ್ರು ನಿನ್ನಿಲ್ದ ಮೊನ್ನೆ ಆಗಿದ್ದಿದ್ದು, ಅವರು ಬಂದೂ ಇಲ್ಲ, ನೋಡಿನೂ ಇಲ್ಲ, ಸುಮ್ಮನೆ ಒಂದು ಜನರಲ್ಲಿ ಗೊಂದಲ ವಾತಾವರಣ ಮಾಡಿದ್ದಾರೆ. ಇದು ನಿಧಿ ಅಲ್ಲ, ಇದು ಪೂರ್ವಜರದು ಅಂತೇಳಿ. ನಮ್ಮೂರು ಲಕ್ಕುಂಡಿ 700 ಇದು. ಈ 1600ನೇ ಇಸ್ವಿಯಿಂದ ಈ ಲಕ್ಕುಂಡಿ ಜನರು ಬಂದಿದ್ದು. ಈಗ 700 ನರಸೀಪುರ, ತಂಗಬೆಂಚಿ, ಜವಳು ಬೆಂಚಿ, ಬೂದಿ ಬಸಪ್ಪ, ಮೋಟ್ ಬಸಪ್ಪ ಅಂತ ನಮ್ಮ ಲಕ್ಕುಂಡಿ ಈಗ ಇರುವ ಲಕ್ಕುಂಡಿ ಸುತ್ತಮುತ್ತಲ 7 ಊರು ಇದ್ವು. ವಿಜಯನಗರದ ಸಾಮ್ರಾಜ್ಯದ ಅವನತಿ ನಂತರ ಅಲ್ಲಿರೋಂಥ ಜನರು ಇಲ್ಲಿ ಬಂದು ವಾಸ ಮಾಡಕತ್ತರು. 1600-1500ಲಿದ್ದ ಈ ಸೈಡ್ ಇಲ್ಲಿ ಜನ ವಾಸ ಮಾಡಿದ್ರು. ಮೊದಲು ಇದು ಒಂದು ಅಗ್ರಹಾರ, ರಾಜರ ಒಂದು ಆಳ್ವಿಕೆಯಲ್ಲಿರುವಂಥ ಇದೆಲ್ಲ ಈ 3 ಸುತ್ತಿನ ಕೋಟೆ ಇತ್ತು. ಈಗೂ ಕೋಟೆ ಕಾಣ್ಬೋದು. ಹೀಗಾಗಿ ಆ ASI ಅಧಿಕಾರಿ ಏನು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ, ಅದಕ್ಕೆ ನಾವು ಬಂದು ಊರಿನ ಜನರಲ್ಲೆಲ್ಲ ತಿಳುವಳಿಕೆ ಹೇಳಿ ಅವರಿಗೆ ತಿಳಿಸಿದ ತಕ್ಷಣ ಇಲ್ಲ ನಮ್ಮದಲ್ಲ, ಅದು ನಮಗೇನಾರ ಒಂದು ಸೂರು ಮಾಡಿಕೊಡ್ರಿ, ನಿವೇಶನ ಕೊಟ್ಟು ಒಂದು ಸೂರು ಮಾಡಿಕೊಟ್ರಿ ಅಂತೇಳಿ ಅವ್ರದ್ದೇನು ಬೇಡಿಕೆ ಐತಿ, ಈ ಬೇಡಿಕೆಯನ್ನು ಈಗಾಗಲೇ ನಾನು ಮಾನ್ಯ ಸಚಿವರಾದಂಥ H.K. ಪಾಟೀಲ್ ಸಾಹೇಬರಿಗೆ ಗಮನಕ್ಕೆ ತಂದಿದ್ದೀನಿ. ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿ ಅವ್ರಿಗೆ ಏನು ಅನುಕೂಲ ಬೇಕು ಆ ಹುಡುಗನ ಪ್ರಾಮಾಣಿಕತೆಗೂ ಬೆಲೆ ಕಟ್ಟೋಕ್ಕಾಗಲಾರ್ದು, ಅದು ಸಿಕ್ಕಂಥ ನಿಧಿಗೂ ಬೆಲೆ ಆಗಲಾರ್ದಂಥ ಪರಿಸ್ಥಿತಿ ಇರುವಾಗ ಆ ಹುಡುಗನ ಪ್ರಾಮಾಣಿಕತೆಯನ್ನು ಮೆಚ್ಚಿ ನಾವು ಅವನಿಗೇನು
ಅನುಕೂಲ ಮಾಡಬೇಕು, ನಾವು ಮಾಡ್ತೀವಿ ಅಂತೇಳಿ ನಮ್ಮ ಬೇಡಿಕೆಗೆ ಸ್ಪಂದನೆ ಕೊಟ್ಟಿದ್ದಾರೆ. ಸರ್, ಆ ನಿಧಿಯೊಳಗೆ ಒಂದಿಷ್ಟು ಭಾಗ ಅವ್ರಿಗೆ ಕೊಡಬೇಕು ಅನ್ನೋ ಚರ್ಚೆನೂ ಐತೆ. ಇದ್ರ ಬಗ್ಗೆ ಏನಾದರೂ ಚರ್ಚೆಗಳು ಆಗ್ಯಾವ ಹೆಂಗೆ? ಈಗ ಜಿಲ್ಲಾಡಳಿತ ಈಗ 100 ವರ್ಷದಕ್ಕಿಂತ ಮುಂಚೆ ಇರುವಂಥ ಏನಾದರೂ ವಸ್ತು ಸಿಕ್ಕರೆ, ಭೂಮಿ ಕೆಳಗೆ ವಸ್ತು ಸಿಕ್ಕರೆ ಅದು ಜಿಲ್ಲಾಡಳಿತ DC ಅವರಿಗೆ ಒಪ್ಪಿಸ್ಬೇಕಂತ ಕಾನೂನು ಇದೆ. ನೀವು ಹೇಳಿದ ಪ್ರಕಾರ ಅದರಲ್ಲಿ ಏನು ವಸ್ತು ಸಿಕ್ಕಿದಾವೋ ಇದರಲ್ಲಿ ಒಂದು ಭಾಗ ಅವರಿಗೆ ಕೊಡ್ಬೇಕಂತ ಏನು ಕಾನೂನು ಪ್ರಕಾರ ಏನಾದರೂ ಇದ್ದರೂ ಕೂಡ ಕಾನೂನುಬದ್ಧವಾಗಿ ಅವರಿಗೆ ಅನುಕೂಲ ಮಾಡೋಕ್ಕೆ ಏನು ನಮ್ಮ ಬೇಡಿಕೆ ಐತಿ ಅದನ್ನು ನಾವು ಸಚಿವರಿಗೆ ತಿಳಿಸ್ತೀವಿ. ಗದಗಿನ ಕ್ಯಾಮ್ರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ನನ್ನ ಮಗನ ಉದ್ಯೋಗ ಕೊಡ್ಬೇಕು, ನನ್ನ ಸಾಯ್ಬೇಕು, ನಮ್ಮ ಮನೆ ಆಗ್ಬೇಕು, ನನ್ನ ಮಗನ ಉದ್ಯೋಗ ಕೊಡ ಏನು ನಮಗೆ ಬೇಡ ನಮ್ಗೆ. ಸರ್, ನಾನು ಸರ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಯಾಕಂದ್ರೆ ನಾ ಸಿದ್ದರಾಮಯ್ಯ ಸರ್ ಮುಖ್ಯಮಂತ್ರಿಗೆ ಮನವಿ ಮಾಡ್ಕೊಂಡಿದ್ದು ಏನಂದ್ರಿ, ಬಾ ಅಂತ ಲಕ್ಕೊಂಡು ಕೇಳಿದ್ದು ಒಳ್ಳೇದ ಸರ. ಆ ಮಗು ತಂದು ನನ್ನ ಕಡೆ ಅಂತ ಕೊಡಲಿಲ್ಲ, ಎಲ್ಲರಿಗೂ ತೋರಿಸಿದ್ದೆ ಸರ್ ಅವನು. ಅಲ್ಲೇ ನನಗೇನು ಅನ್ನಿಸ್ತಂದ್ರೆ ಇದು ಹಿಂದಿಂದ ವಸ್ತು ಇರ್ಬೋದೇನೋ. ಯಾಕಂದ್ರೆ ನಮ್ಮ ಸಿದ್ದು ಪಾಟೀಲ್ ಅವ್ರಿಗೆ ತಿಳಿಸಿಬಿಟ್ರಾತು. ತಿಳಿಸಿದ ಮೇಲೆ ಅದು ಏನಾಗತ್ತಂತ ನೋಡಿದ್ರಾತಂತಂದು ನಾನು ಅವ್ರಿಗೆ ತಿಳಿಸಿದೆ ಸರ್. ಅದು ಫೋಟೋ ಹೊಡೆದು ಹಾಕಿದ ಮೇಲೆ ಇಲ್ಲರಿ ಅದನ್ನು ನೀವು ತೆಗೆದಿಡ್ರಿ, ನಾ ಬರ್ತೀನಿ ಅಂತ ಹೇಳಿದ್ರು. ಒಂದು 10-15 ಜನ ಇದ್ದೀವಿ ಸರ್, ನಾನು ಒಬ್ಬಕ್ಕೆ ಕೂಡ ಇರಲಿಲ್ಲ. ಆ ಮಗು ಎಲ್ಲರಿಗೂ ತೋರಿಸಿದ ಮೇಲೆ ನನಗೆ ತೋರಿಸಿದೆ ಸರ್. ಅವರು ಆ ಕೆಲಸ ಮಾಡ್ಬೋದಿತ್ತು. ಇನ್ನೊಂದು ಆ್ಯಕ್ಚುಲಿ ಹೇಳ್ತೀನಿ ಅಂದ್ರೆ, ಕೆಲವೊಬ್ಬರು ಮನಸ್ಸಿನಲ್ಲಿ ಮೆಂಬರ್ ಕೈಯಾಗ ಕೊಟ್ಟಿದ್ದಾರೆ, ಸೀದಾ ಹೋಗಿ ಮೆಂಬರ್ ಅಂತೆಲ್ಲ ಕೊಟ್ಟಾನ ಹುಡುಗ. ಮೆಂಬರನ್ನು ತಗೊಂಡು ಅವರು ಹೇಳಿದ್ರು ಅಂತಂದು ಏನೋ ಆಗಿರ್ಬೋದು, ಪಬ್ಲಿಕ್ ಆಗಿರ್ಬೋದು. ಅದರ ಬಗ್ಗೆ ಇಲ್ಲ, ಎಲ್ಲರಿಗೂ ಮಾತಾಡಿದ ಮೇಲೆ ತೋರಿಸಿದ ಮೇಲೆ ನನಗೆ ಬಂದು ಕೊಟ್ಟ. ನನಗೆ ಬೇಡ ಇದು ಬಂಗಾರ, ಇದನ್ನು ಸರ್ಕಾರಕ್ಕೆ ಒಪ್ಸೋನು, ನೀವು ನಾವು ಕೂಡಿ ಇಲ್ಲ ಅಂದ್ರೆ ಸರ್ಕಾರಕ್ಕೆ ಹೋಗಿ ಗದಗ ಕೊಟ್ಟು ಬರೋಣ ಅನ್ನುವಂಥದ್ದು ವಿಚಾರ ಹೇಳಿದ್ದೆ ಸರ್. ನಾನೇನಂದೆ, ಇಲ್ಲ ಬೇಡ, ಅವ್ರಿಗೆ ಸರ್ಗೆ ಫೋನ್ ಹಚ್ಚಿ ಸಿದ್ದು ಪಾಟೀಲ್ ಅವ್ರಿಗೆ ಫೋನ್ ಹಚ್ಚೋಣ ಅಂತಂದ್ವಿ. ಸಿದ್ದು ಪಾಟೀಲ್ ಸರ್ ಬಂದಿಂದ ಸಿದ್ದರಾಮಯ್ಯ ಜೊತೆ ಮಾತಾಡಿದೆ ಸರ್. ಯಾಕಂದ್ರೆ ಅವು ಮಗಗೆ ಏನು ಬಂಗಾರ ಕೊಟ್ಟಾನಲ್ಲ ಸರ್, ಆ ಮಗುಗೆ ಏನಾದರೂ ಒಂದು ಸಹಕಾರ ಮಾಡಿಕೊಡ್ಲಿ ಮತ್ತು ಹೊಳ್ಳಿ ಅವನ ಜೀವನಕ್ಕೆ ಒಂದು ದಾರಿ ಮಾಡಿಕೊಡ್ಲಿ ಅನ್ನುವಂಥ ಉದ್ದೇಶಕ್ಕೆ ನಾನು ಅವ್ರಿಗೆ ಮಾತಾಡೀನಿ ಸರ್. ಅವರು ಕೂಡ ಇದು ನಮ್ಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.